ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಂಡು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಎಳ್ಳು ಬೆಲ್ಲವನ್ನು ಕೊಡೋದು ಯಾಕೆ? ಇದರ ಹಿಂದಿನ ವೈಜ್ಞಾನಿಕತೆ ಏನಂದ್ರೆ, ಎಳ್ಳು ಬೆಲ್ಲವನ್ನು ಕೊಡೋದು ಚಳಿಗಾಲದ ಸಂದರ್ಭದಲ್ಲಿ ಮಾನವನ ದೇಹದಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ ಬಹಳ ಕಡಿಮೆ ಆಗಿರ್ತದೆ. ಎಳ್ಳು ಮತ್ತು ಬೆಲ್ಲ ದೇಹಕ್ಕೆ ಕ್ಯಾಲ್ಸಿಯಂ ಅನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿವೆ. ಈ ಎಳ್ಳು ಬೆಲ್ಲವನ್ನು ಒಬ್ಬರಿಗೊಬ್ಬರು ಕೊಟ್ಟುಕೊಂಡು ಬೇರೆಯವ್ರ ಹತ್ರ ಎಳ್ಳು ಬೆಲ್ಲವನ್ನು ನಾವು ಇಸ್ಕೊಂಡು ನಮ್ಮ ದೇಹಕ್ಕೆ ಕಡಿಮೆ ಆಗಿರುವಂತಹ ಕ್ಯಾಲ್ಸಿಯಂ ಅನ್ನ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲದ ಮೂಲಕ ನಮ್ಮ ದೇಹಕ್ಕೆ ಪೂರೈಸಿಕೊಳ್ಳುವಂತಹ ಬಹುದೊಡ್ಡ ವೈಜ್ಞಾನಿಕ ಸಂಗತಿ ಈ ಸಂಕ್ರಾಂತಿಯ ಹಿಂದಿದೆ. ಅದಷ್ಟೇ ಅಲ್ಲದೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನು ಕೊಡುವ ಮೂಲಕ ಸುಖ ದುಃಖಗಳನ್ನ, ನೋವು ನಲಿವುಗಳನ್ನ, ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಬೇಕೆನ್ನುವಂತಹ ಸಂದೇಶವನ್ನ ಸಂಕ್ರಾಂತಿ ಕೊಡುತ್ತೆ. ಅದರ ಜೊತೆಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಇನ್ನೊಬ್ಬರನ್ನ ಕೊಲ್ಲಿ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಮಾಡಿ, ಇನ್ನೊಬ್ಬರನ್ನ ಸುಲಿಗೆ ಮಾಡಿ ಅಂತ ನಮ್ಮ ಧರ್ಮ ಹೇಳಿಲ್ಲ. ಅದರ ಬದಲಿಗೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ಕೊಡುತ್ತೆ. ಇಂತಹ ಸಂಸ್ಕೃತಿಗೆ ನಾವು ಸೇರಿದವರು ಎನ್ನುವುದಕ್ಕಾಗಿ ನಾವು ಹೆಮ್ಮೆಯನ್ನು ಪಡಬೇಕು.